ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮಹಾನ್ ಇಮಾಮ್ ಮಾಲಿಕ್ ರಳಿಯಲ್ಲಾಹು ಅನ್ಹು ಅವರ ಜೀವನ ಕಾಲದಲ್ಲಿ ನಡೆದ ಒಂದು ಘಟನೆಯನ್ನು ನೋಡೋಣ. ಅವರು ವಾಸಿಸುತ್ತಿದ್ದ ಪ್ರದೇಶದ ಸಮೀಪದಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಳು. ಆ ಮಹಿಳೆಯ ಶವವನ್ನು ಸ್ನಾನ ಮಾಡಿಸುತ್ತಿದ್ದ ಮಹಿಳೆಯರಲ್ಲಿ ಒಬ್ಬಳ ಕೈ ಆ ಶವದ ಗುಪ್ತ ಭಾಗದ ಸಮೀಪದಲ್ಲಿ ಸಿಕ್ಕಿಕೊಂಡಿತು. ಎಷ್ಟೇ ಎಳೆದರೂ ಆ ಕೈಯನ್ನು ಬಿಡಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಜನರು ಎಲ್ಲರೂ ಚಿಂತೆಗೀಡಾದರು. ಆ ಮಹಿಳೆಯ ಕೈಯನ್ನು ಕತ್ತರಿಸಿ ಶವದ ಅಂಗವನ್ನು ರಕ್ಷಿಸಬೇಕೇ ಅಥವಾ ಶವದ ಅಂಗವನ್ನು ಕತ್ತರಿಸಿ ಆ ಮಹಿಳೆಯ ಕೈಯನ್ನು ರಕ್ಷಿಸಬೇಕೇ ಎಂದು ಅವರು ಗೊಂದಲಕ್ಕೀಡಾದರು. ಕೊನೆಗೆ ಒಂದು ಪರಿಹಾರಕ್ಕಾಗಿ ಅವರು ಇಮಾಮ್ ಮಾಲಿಕ್ ರಳಿಯಲ್ಲಾಹು ಅನ್ಹು ಅವರ ಬಳಿಗೆ ಹೋಗಿ ವಿಷಯವನ್ನು ತಿಳಿಸಿದರು. ವಿಷಯವನ್ನು ತಿಳಿದ ಇಮಾಮ್ ಮಾಲಿಕ್ ರಳಿಯಲ್ಲಾಹು ಅನ್ಹು ಅವರಿಗೆ ಹೇಳಿದರು, ನೀವು ಆ ಶವವನ್ನು ಸ್ನಾನ ಮಾಡಿಸಿದ ಮಹಿಳೆಯನ್ನು ಕೇಳಿ, ಶವದ ಗುಪ್ತ ಭಾಗವನ್ನು ತೊಳೆಯುವಾಗ ಆ ಶವಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೆಟ್ಟ ಆಲೋಚನೆ ಬಂದಿತ್ತೇ ಎಂದು. ತಕ್ಷಣ ಜನರು ಹೋಗಿ ಆ ಮಹಿಳೆಯನ್ನು ಕೇಳಿದರು, ನೀವು ಆ ಶವಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೆಟ್ಟ ಆಲೋಚನೆ ಮಾಡಿದ್ದೀರಾ? ಆಗ ಆಕೆ ಹೇಳಿದಳು, ಹೌದು, ನಾನು ಆಲೋಚಿಸಿದೆ. ಈ ಗುಪ್ತ ಭಾಗದಿಂದ ಇವಳು ಎಷ್ಟು ಕಾಲ ತಪ್ಪು ಮಾಡಿರಬಹುದು ಎಂದು ಯೋಚಿಸಿದೆ. ತಕ್ಷಣ ಅವರು ಇಮಾಮ್ ಮಾಲಿಕ್ ರಳಿಯಲ್ಲಾಹು ಅನ್ಹು ಅವರ ಬಳಿಗೆ ಹೋಗಿ ಈ ವಿಷಯವನ್ನು ತಿಳಿಸಿದರು. ತಕ್ಷಣ ಅವರು ಹೇಳಿದರು, ಆ ಮಹಿಳೆಗೆ 80 ಹೊಡೆತಗಳನ್ನು ಕೊಡಿ, ಆಗ ನೀವು ಆಕೆಯ ಕೈಯನ್ನು ಬಿಡಿಸಬಹುದು. ಅದರಂತೆ ಅವರು ಆ ಮಹಿಳೆಗೆ 80 ಹೊಡೆತಗಳನ್ನು ಕೊಟ್ಟರು. 80ನೇ ಹೊಡೆತವನ್ನು ಕೊಟ್ಟಾಗ ಆ ಕೈ ಶವದ ಅಂಗದಿಂದ ಬೇರ್ಪಟ್ಟು ಬಂದದ್ದನ್ನು ಅವರು ಕಂಡರು. ಅಲ್ಲಾಹು ಸುಬ್ಹಾನಹು ತಾಲಾ ಇತರರನ್ನು ದೂಷಿಸದೆ ಜೀವಿಸಲು ತೌಫೀಕ್, ಶಕ್ತಿ ನಮಗೆ ಒದಗಿಸಲಿ. ಆಮೀನ್. ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ. ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.